यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಒಂದೇದು ಎರಡು ಮೂರು ವಿಷಯ ತಗೋತೀರಿ ವಿಡಿಯೋದಾಗ. ಒಂದೇದು ಇದು ಏನ್ ಅವರು ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಲಗ್ನ ಆದ್ರ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಯತ್ನಾಳ್ ಅವ್ರು ಅಂದಿದ್ದಾರೆ. ಇನ್ನೊಂದು ಯಾವುದು ಅಜಾನ್ ಮತ್ತ ಗಣಪತಿ ಡಿಜೆ ಅದ್ರ ಬಗ್ಗೆ ಮಾತಾಡಿದ್ರು. ಅದ್ರ ಬಗ್ಗೆ ಒಂದು ಮಾತಾಡ್ತೀವ್ರಿ. ಅದಾದ್ಮೇಲೆ ಮೂರನೇದು ನಾ ರಾಮ್ ಇದ್ದೀನಿ ಮೊಹಮ್ಮದ್ ಯಾಕೆ ನಂಗೆ ಕಡೆ ಅತ್ತಿದ್ದು ಅಂದಿದ್ರಿ. ಅದು ನಾವು ಟ್ಯಾಕಲ್ ನೋಡ್ರಿ ನಮ್ ವಿಚಾರ್ಲಿ ಕೊಡಂಗಿಲ್ಲ. ಅವ್ರ ಏನ್ ಹಿಂದೂ ಸನಾತನ್ ಧರ್ಮ ಅಂತಾರಲ್ರಿ ಅದ್ರದಿಂದೇ ನಾವು ಟ್ಯಾಕಲ್ ಕೊಡ್ತೀವ್ರಿ. ಯಾಕಂದ್ರೆ ನಮ್ಗೆ ಏನ್ ಅನ್ಸ್ಲಿಕ್ಕತ್ತ ಅಂದ್ರೆ ಇವರೇ ಹಿಂದೂ ಸನಾತನ್ ಧರ್ಮದ್ದು ಯಾವಾಗ್ಲೂ ಫಾಲೋ ಮಾಡೇ ಇಲ್ಲ ಬಿಡ್ರಿ. ಅವ್ರು ಖರೆ ಹೇಳ್ಬೇಕಂದ್ರ ಫಾಲೋ ಅಂತ ಜೀವನದಾಗ ಮಾಡಿಲ್ಲ ಅವರು. ಬಟ್ ಅದು ಎತ್ ಹಿಡಿಬೇಕಾಗ್ತದ್ರಿ. ಯಾಕಂದ್ರೆ ಹಿಂದೂ ಧರ್ಮ ಸನಾತನ್ ಧರ್ಮನು ಬದನಾ ಮಾಡ್ಲಿಕ್ಕತ್ತಾರತ್ ನಂಗೆ ಅನ್ನಿಸ್ತು. ಅದಕ್ಕೆ ಇದು ಎತ್ ಹಿಡಿದು ಅವ್ರಿಗೆ ತೋರಿಸ್ಬೇಕಂತ ಹೇಳಿ ಅಕಾರ್ಡಿಂಗ್ ಟು ಭಗವದ್ಗೀತಾ ಇವರು ಮಾಡೋ ಕಾರ್ಯಗಳು, ಇವ್ರು ಮಾತಾಡೋ ಭಾಷೆ ಮತ್ತ ವಿಚಾರ ಭಗವದ್ಗೀತಾ ಏನಂತದ, ಇದ್ರ ಒಪಿನಿಯನ್ ಏನು ಅಂತ ಹೇಳಿ ನಾ ತೆಗದೀನ್ರಿ ಇದ್ರ ಬಗ್ಗೆ. ಫಸ್ಟಿಗೆ ಒಂದೇದ್ರಿ ಏನಂದ್ರ ಒಬ್ಬ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಲಗ್ನ ಆದ್ರ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದಿದ್ರಿ ಅವರು. ನಾ ಇದು ಭಗವದ್ಗೀತಾದಾಗ ಚೆಕ್ ಮಾಡಿದಿರಿ. ಭಗವದ್ಗೀತಾ ಇದ್ರ ಒಪಿನಿಯನ್ ಏನಂತದ ಅಂತ ಹೇಳಿ ಇದು ಡೈರೆಕ್ಟ್ ನಾನು ಯತ್ನಾಳ್ ಅವ್ರಿಗೆ ಹೇಳ್ಬೇಕಂತೀನ್ರಿ ನಾನು. ಯಾಕಂದ್ರೆ ಅವ್ರಿಗೆ ಸುಧಾರಿಸ್ಬೇಕಂತ ವಿಚಾರ ಅದ್ರಿ ನಮ್ಗೆ ಅಷ್ಟೇ, ಮತ್ತೇನಿಲ್ಲ. ನೋಡ್ರಿ ಯತ್ನಾಳ್ ಅವ್ರ ಇದು ಈ ಭಗವದ್ಗೀತಾ ಏನ್ ಹೇಳ್ತದತ್ತಂದ್ರ ಒಂದ್ ಮನುಷ್ಯ ಒಂದ್ ಆತ್ಮತ್ ಹೇಳ್ತದ್ರಿ. ಅದು ಇದೇನ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಏನದ ಅದೊಂದ್ ಲೇಬಲ್ ಅದ. ಲೇಬಲ್ ಎದಕ್ಕದ ಅಂದ್ರ ಒಂದ್ ಬಾಡಿ ಇನ್ನೊಂದ್ ಮೈಂಡ್, ಶರೀರ ಮತ್ ವಿಚಾರ, ಅದಕ್ಕೊಂದ್ ಲೇಬಲ್ ಅದ ಅಷ್ಟೇ ಹೇಳ್ತದ್ರಿ ಅದು. ಅದಾದ್ಮೇಲೆ ದ ವೈಸ್ ಸಿ ನೋ ಡಿಫರೆನ್ಸ್ ಬಿಟ್ವೀನ್ ಅ ಲರ್ನ್ಡ್ ಬ್ರಾಹ್ಮಿನ್, ಅ ಕೌ, ಅನ್ ಎಲಿಫೆಂಟ್, ಅ ಡಾಗ್ ಆರ್ ಅನ್ ಔಟ್ಕಾಸ್ಟ್. ಅಂದ್ರೆ ಏನು ಏನಂತಿರ್ಲ ಒಬ್ಬ ಬ್ರಾಹ್ಮಣ ಅಂದ್ ಅಪ್ಪರ್ ಕಾಸ್ಟೇ ಇರ್ಲಿ, ಒಂದು ಗಾಯಿ ಅಂದ್ರೆ ಏನಂತಿರ್ಲ ಕೌ ಆಕಳ ಅಂತಿರೋ, ಏನಂತೀರಿ ಗೌಮತ ಅಂತಿರೋ, ಒಂದ್ ಆನಿನ ಇರ್ಲಿ ಒಂದ್ ನಾಯಿನ ಇರ್ಲಿ, ಒಂದ್ ಬ್ಯಾರೆ ಕಾಸ್ಟ್ ಅದ ಯಾವರೇ ಇರ್ಲಿ, ಅವ್ರ ನಡು ಏನು ಡಿಫರೆನ್ಸ್ ನೋಡ್ಬ್ಯಾಡ್ದು. ಅವನೇ ಬುದ್ಧಿವಂತ ಸನಾತನ್ ಧರ್ಮ ಹಿಂದೂ ಅಂತ ಹೇಳಿ ಎದ್ರೊಳಗೆ ಕೊಟ್ಟದ್ರಿ, ಭಗವದ್ಗೀತಾ ಒಳಗೆ ಕೊಟ್ಟದ. ಬಟ್ ನೀವು ಏನ್ ಮಾಡ್ಲಿಕ್ಕತ್ತೀರಿ, ಹಿಂದೂ ಮುಸ್ಲಿಮನ್ನ ಜಗಳ ಹಚ್ಚೋದು, ಇವ್ರು ಬೇರೆ ಅವ್ರು ಬೇರೆ ಅಂತ ಅನ್ನೋದು ಹೇಳಿಗತ್ತೀರಿ. ಇದು ಭಗವದ್ಗೀತಾ ಕಂಪ್ಲೀಟ್ ಅಪೋಸ್ ಮಾಡ್ತದ್ರಿ ಈ ವಿಚಾರನ್ನ. ಅದಾದ್ಮೇಲೆ ಇನ್ನೊಂದು ಏನ್ ಮಾಡ್ಲಿಕ್ಕತ್ತೀರಿ ನೀವು ಅಂದ್ರ 5 ಲಕ್ಷ ರೂಪಾಯಿ ಅಂತ ಹೇಳಿಗತ್ತೀರಿ. ಭಗವದ್ಗೀತಾ ಒಳಗ್ ನೋಡ್ರಿ ಏನಂತದಂದ್ರ ಲಗ್ನ ಅಂದ್ರ ಹೆಂಗಿರ್ಬೇಕಂದ್ರ ನಿಷ್ಕಾಮ ಕರ್ಮ ಅಂದ್ರೇನು, ಸೆಲ್ಫ್ಲೆಸ್ ಆಕ್ಷನ್. ಕನ್ನಡದೊಳಗ ನಿಸ್ವಾರ್ಥ ಸೇವೆ ಅಂತಂತಾರ. ನೀವು ಅದು ಏನಂತಿರ್ಲ ಲಗ್ನ ಆದ್ರ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದ್ರೆ ಇನ್ನೊಂದು ಡ್ಯಾಂಗ್ಲಿಂಗ್ ಕ್ಯಾರೆಟ್ ಅಂತಿರೋ ಒಂದು ಆಸೆ ಕೊಡ್ಲಿಕತ್ತೀರ ಅವರಿಗೆ. ಇದು ಕಂಪ್ಲೀಟ್ ಹಿಂದೂ ವಿರೋಧಿ ಆಂಟಿ ಹಿಂದೂ ಸ್ಟೇಟ್ಮೆಂಟ್ ಕೊಡ್ಲಿಕತ್ತೀರಿ ನೀವು, ಆಂಟಿ ಭಗವದ್ಗೀತಾ ಸ್ಟೇಟ್ಮೆಂಟ್ ಕೊಡ್ಲಿಕತ್ತೀರಿ. ಹಣ ಅನ್ನೋದೊಂದು ಮಾಯಾ ಅದ್ರಿ, ಮಾಯಾ ತೋರ್ಸ್ಲಿಕತ್ತೀರಿ ನೀವು ಅವ್ರ ಮುಂದೆ ಹಿಡದಿ. ಇದು ನೋಡ್ರಿ ಒಂದು ಪೊಲಿಟಿಕಲ್ ಗಿಮಿಕ್, ಇದು ಮತ್ತೇನಿಲ್ಲ. ಇದು ಭಗವದ್ಗೀತಾಗ ಏನೂ ಸಂಬಂಧ ಇಲ್ಲ, ಹಿಂದೂ ಸನಾತನ ಧರ್ಮಕ್ಕೆ ಏನೂ ಸಂಬಂಧ ಇಲ್ಲ. ಒಂದು ಹೇಳ್ಬೇಕಂದ್ರ ಏನಂತಿರಲ್ಲ, ಹಿಂದೂ ಸನಾತನ ಧರ್ಮನ ಡಿಫೇಮ್ ಮಾಡು ಕೆಲಸ ಮಾಡ್ಲಿಕ್ಕತ್ತೀರಿ ಅಂತ ಅನ್ನಿಸ್ತದ್ರಿ. ಅದಕ್ಕೆ ಬಿಜೆಪಿದೇನು ಉಚ್ಚಾಟಿತ ಆಗಿರತ್ತು ಅನ್ನಿಸ್ತದ ನಂಗೆ. ಅದಾದ್ಮೇಲೆ ಲಗ್ನ ಹೆಂಗ್ ಆಗ್ಬೇಕಂತ ಅದನ್ನು ಕೊಟ್ಟದ್ರಿ. ಅದು ಏನಂದ್ರ ಧರ್ಮದ ಮೇಲೆ. ಧರ್ಮ ಅಂದ್ರ ಮತ್ ಹಿಂದೂ ಮುಸ್ಲಿಂ ಅಲ್ರಿ, ಇಲ್ಲಿ ಧರ್ಮ ಅಂದ್ರೇನು ಮಾನವೀಯ ಏನ್ರಿ, ಮಾನವೀಯ ವ್ಯಾಲ್ಯೂಸ್, ಮಾನವೀಯ ಏನಂತೀರಿ ಮೌಲ್ಯಗಳು, ಹ್ಯೂಮನ್ ವ್ಯಾಲ್ಯೂಸ್ ಮೇಲೆ ಅದಕ್ಕೆ ಧರ್ಮ ಅಂತಾರ. ಅದ್ರ ಮೇಲೆನೇ ಲಗ್ನ ಆಗ್ಬೇಕು. ಏನು ಇಲ್ಲಿ ಬ್ರೈಬರಿ ಈಗೋ ಇರಬ್ಯಾಡ್ದು, ಲಂಚ್ ಏನ್ ಕೊಡ್ತಾರಲ್ರಿ ಅದು ಇರಬ್ಯಾಡ್ದು ಅತ್ತಿದ್ರೊಳಗೆ ಕೊಟ್ಟದ. ಇದು ಒಂದನೇ ಪಾಯಿಂಟ್ ನಾ ಕ್ಲಿಯರ್ ಆಗಿ ಹೇಳಿದ್ರಿ. ಯತ್ನಾಳ್ ಅವರು ಆಂಟಿ ಹಿಂದೂ ಆಂಟಿ ಸನಾತನಿ ಇದಾರತ್ ಹೇಳಿ. ಏನಂತೀರಿ ಹಂಸವ್ರ? ನೆಕ್ಸ್ಟ್ ಪಾಯಿಂಟ್ ಹೋಗ್ತೀನಿ ನಾನು. ನೀವೇಂದ್ರಿ ಯತ್ನಾಳ ಗೌಡ್ರಿಗೆ ಸುಧಾರಣೆ ಮಾಡ್ಲಿಕ್ಕೆ ಒಂದು ವಿಚಾರ ಇಡ್ಲಿಕತ್ತೀವಿ ನಾವು. ಅಮಿತ್ ಭಾಯಿ, ನಾನು ಕೌಡಿ ಪೀರ ಆಣೆ ಮಾಡಿ ಹೇಳ್ತೀನ್ರಿ, ಯತ್ನಾಳರು ಸುಧಾರಿಸೋರಲ್ಲ. ಅವ್ರಿಗೆ ಪ್ರಚೋದನಕಾರಿ ಸ್ಪೀಚ್ ಬೇಕಾಗೈತಿ, ಪ್ರಚೋದನಕಾರಿ ಹೇಳ್ಬೇಕಾಗೈತಿ. ನೀವು ಸುಧಾರಣೆ ಮಾಡ್ತೀರ ಅಂದ್ರ ಶತ್ರು ಸುಧಾರಣೆ ಆಗುದಿಲ್ಲ. ಅವ್ರ ಗೊತ್ತೇ ಐತಿ, ಕುಂಡಲಿನಿ ಗೊತ್ತೈತಿ ನಿಮಗೆ, ಹೇಳತ್ತೀರಿ ನೀವು ಸುಧಾರಣೆ ಮಾಡ ಹೆಂಗ್ರಿ? ಇಲ್ರಿ, ಈಗ ನಾವು ಖರೆ ಹಿಂದೂ ಸನಾತನಿ ಆಗಿ ಎಲ್ಲಾರನ್ನು ಒಳ್ಳೇದು ವಿಚಾರ ಮಾಡ್ತೀವ್ರಿ ನಾವು. ಕರೆಕ್ಟ್. ನಾನ್ ನೋಡ್ರಿ ನಂದ್ ವಿಚಾರ, ನನ್ಗ ರಾತ್ರಿ ನಿದ್ದೆ ಹತ್ತಾಕತ್ತಲ್ರಿ. ಯಾಕೆ ನಿದ್ದೆ ಹತ್ತಾಕತ್ತಿಲ್ಲ ಅಂದ್ರ ಇವ್ರು ಯಾವಾಗ ನೋಡಿದ್ರು ಒಂದ್ ಕಮ್ಯುನಿಟಿ ಮ್ಯಾಗೆ
ಮುಗಿ ಬೀಳಾಕತ್ತಾರ. ನನ್ಗೆ ಎಲ್ಲಿ ಯತ್ನಾಳ್ ಗೌಡ್ರು ಯಾವ ಸ್ಪಾಟ್ ಅಲ್ಲಿ ಆನ್ ದ ಸ್ಪಾಟ್ ಅಲ್ಲಿ ಅರೆಸ್ಟ್ ಆಗ್ತಾರ ಅನ್ನತ್ ನಂದು ಸ್ವರ್ಗ ಆಗತ್ತಿಲ್ಲ ಚಿಂತೆ ಮಾಡಿ ರಾತ್ರಿ. ಇನ್ನ ಏನಪ್ಪಾ ನನ್ಗೆ ನಿದ್ದಿನೇ ಬರ್ತಾ ಇಲ್ರಿ. ಯಾವಾಗ ಅರೆಸ್ಟ್ ಆದ್ರೂ ಗೊತ್ತಿಲ್ಲ. ಮತ್ತೆ ನೀವು ಡೈರೆಕ್ಟ್ ಒಂದ್ ಕಮ್ಯುನಿಟಿ ಡೈರೆಕ್ಟ್ ಮಾಡಿದ್ರೆ ಮತ್ತೆ ಯಾವಾಗಾದ್ರೂ ಮಾಡೋರಲ್ಲ. ಈ ಕಾನೂನು ಅಂದ್ರೇನ ಸಂವಿಧಾನ ಎಲ್ಲರಿಗೆ ಒಂದೇ ಕಾನೂನು ಕೊಟ್ಟಾರಲ್ರಿ. ಅವ್ರಿಗೆ ಒಂದ್ ಕಾನೂನು ಬೇರೆ, ಶ್ರೀಮಂತರಿಗೆ ಒಂದ್ ಬೇರೆ ಇಲ್ಲಲ್ಲ. ಅವ್ ಹೋದಲ್ಲ ಒಳಗ್ ಜೈಲ್ನಾಗ್ರಿ ಯಾರ್ರಿ ಬಾಳ ಮಂದಿ ಹೋಗ್ಯಾರ. ಅದೇ ಹೇಳ್ತೇವೆ. ಈಗ ನೋಡ್ರಿ, ಯಾವುದೇ ಒಂದು ನೀವು ಲಾ ಎಲ್ಲರಿಗೂ ಒಂದೇ ಸಮಾನ ಇದೆ. ಅದಕ್ಕೆ ನನ್ಗೆ ಒಂದ್ ಚಿಂತೆ ಹತ್ತಿದ್ರಪ್ಪ, ಇಷ್ಟೇ ಹೇಳಿಕ್ ಬಯಸ್ತೇನೆ. ಹಿಂದಾಡ್ರಿ ನೆಕ್ಸ್ಟ್ ಪಾಯಿಂಟ್ ಏನತ್ತಂದ್ರ ಇದು ಅಜಾನ್ 5 ಸರ್ತಿ ಅಜಾನ್ ಮತ್ ಗಣಪತಿ DJ ಕಂಪ್ಯಾರಿಸನ್ ಐತ್ರಿ. ಇದ್ರ ಬಗ್ಗೆ ಭಗವದ್ಗೀತಾ ಏನಂತದ, ಅದೇನ್ ಹತ್ತನ್ರಿ, ಗಾಡ್ ಕಮ್ಯುನಿಯನ್ ವಿತ್ ದ ಗಾಡ್ ಹ್ಯಾಪನ್ಸ್ ಇನ್ ಸೈಲೆನ್ಸ್ ಆಫ್ ಮೆಡಿಟೇಷನ್. ಅಂದ್ರೇನು, ನೀವು ಶಾಂತ ಒಳಗೆ ಧ್ಯಾನಕ್ಕೆ ಕೂತಾಗ ಏನ್ ದೇವ್ರ ಜೋಡಿ ಕಾಂಟ್ಯಾಕ್ಟ್ ಮಾಡ್ತೀರಿ, ಪ್ರೇಯರ್ ಮಾಡಿದಾಗ ಕಾಂಟ್ಯಾಕ್ಟ್ ಮಾಡ್ತೀರಿ ಅಂತ ಹೇಳಿ ಭಗವದ್ಗೀತಾ ಹೇಳ್ತದ್ರಿ. ಅದನ್ನು ಬಿಟ್ಟು ನೀವು ಏನಂತೀರಲ್ಲ, ಔಟ್ವರ್ಡ್ ಶೋ ಆರ್ ಡಿಸ್ಟರ್ಬೆನ್ಸ್ ಫಾರ್ ಅದರ್ಸ್ ಈಸ್ ನಾಟ್ ಅ ಸೈನ್ ಆಫ್ ಹೈಯರ್ ಡಿವೋಷನ್. ಅದು ಡಿವೋಷನ್ ಅಲ್ಲ ಹೇಳ್ತದ್ರಿ. ಅನ್ನು ನೀವು ಅಜಾನೇ ಆಗ್ಲಿ ಗಣಪತಿ DJನೇ ಆಗ್ಲಿ ಅದರಿಂದ ಯಾರಿಗರೇ ಸಮಸ್ಯೆ ಆಗ್ತಿತ್ತಂದ್ರೆ ಅದು ಡಿವೋಷನ್ ಅಲ್ರಿ. ಅದು ಅಕಾರ್ಡಿಂಗ್ ಟು ಭಗವದ್ಗೀತಾ. ನೀವು ಏನ್ ಮಾಡ್ತಿರ್ಲಾ ಮಾಡ್ರಿ. ಈಗ ಫಾರ್ ಎಕ್ಸಾಂಪಲ್ ಒಂದ್ ದೊಡ್ಡ ಹಾಲ್ ತಗೋರಿ, ಅಲ್ಲಿ ಮಾಡ್ರಿ, ಯಾರಿಗೂ ಡಿಸ್ಟರ್ಬ್ ಮಾಡ್ಲಾರೆ, ಯಾರಿಗೂ ಪೇಷಂಟ್ಸ್ಗಳಿಗೆ ಪ್ರಾಬ್ಲಮ್ ಅದಾರೆ, ಹಾಸ್ಪಿಟಲ್ ಮುಂದೆ ಒಯ್ಲಾರೆ, ಯಾರಿಗೂ ಬ್ಯಾರೆ ಧರ್ಮ ಜಾತಿ ಅವ್ರಿಗೆ ಪ್ರಚೋದಕಾರಿ ಹಾಡ ಹಚ್ಲಾರೆ, ಅವ್ರ ಮಸ್ಜಿದ್ ಮುಂದೆ ಒಯ್ಲಾರೆ, ಏನ್ ಮಾಡ್ತಿರ್ಲ ನೀವು ಅದು ಮಾಡ್ರಿ. ಬ್ಯಾರೆಯವ್ರಿಗೇನು ಕಷ್ಟ ಬರಬೇಡ್ರಿ ನಿಮ್ಮಿಂದ. ಅದು ಡಿವೋಷನ್ ಅದ. ನೀವು ಭಜನೆ ಮಾಡ್ತಿರ್ಲ ಮಾಡ್ರಿ, ಬ್ಯಾರೆಯವ್ರ ಕಷ್ಟ ಕೊಡ್ಬೇಡ್ರಿ. ಅದು ಬಿಟ್ಟು ರಕ್ಕಮ್ಮ ಏನು ಬೇಬಿ ಡಾಲ್ಸೆ ಮತ್ತ ಅವು ಏನ್ ಮಂದಿರ ವಹಿ ಬನಾಂಗೆ ಅದು ಪ್ರಚೋದನೆಕಾರಿ ಹಾಡಗಳಾಲಿ ಐಟಮ್ ನಂಬರ್ಗಳಾಲಿ ಇದು ಭಕ್ತಿ ಅಲ್ರಿ. ಅದು ಹೇಳ್ಬೇಕಂದ್ರ ಬಟ್ ಮಾಡ್ಲಿಕ್ಕತ್ತಾರ, ಏನ್ ಮಾಡ್ಲಿಕ್ ಬರಂಗಿಲ್ಲ, ಒಂದ್ ಕಲ್ಚರ್ ಮಾಡ್ಬಿಟ್ಟಾರ. ಅದನ್ನ ಇದು ತಪ್ಪದರಿ ಹೇಳ್ಬೇಕಂದ್ರ. ಅಮಿತ್ ಬಿ 10-15 ವರ್ಷ ಹಿಂದೆ DJ ಐತೇನ್ರಿ? ಇದಿಲ್ರಿ. ಅವಾಗ ಏನಿತ್ರಿ, ನಾವು ಸಣ್ಣವ್ರದಾಗ, ನೀವು ಸಣ್ಣವ್ರಿದ್ದಾಗ ನಾವು ಓಣಿಯಿಂದ ಗಣಪತಿ ನೋಡ್ಲಿಕ್ಕೆ ಹೊರಡ್ತಿದ್ದೇವ್ರಿ. ಏನ್ ಕಾಂಪಿಟೇಷನ್ ಇತ್ರಿ ಅವಾಗಂದ್ರೆ ಡೆಕೋರೇಷನ್, ಆನೆ, ಸುವರ್ಣ ಮಂದಿರ, ಎಂತಿಂತ ಆನಂದ್ರಿ ನೋಡ್ಲಿಕ್ಕೆ. ಒಂದು ಪ್ರತಿಯೊಬ್ರು ನಾವು ಯಾವ್ದು ಭೇದ ಭಾವ ಇದ್ದಿಲ್ಲ, ಎಲ್ಲಾರು ನೋಡ್ಲಿಕ್ಕೆ ಗಣಪತಿ ನೋಡ್ಲಿಕ್ಕೆ ಹೋಗ್ತಿದ್ದೇವ್ರಿ. 6 ಗಂಟೆಗೆ ನಡ್ಕೋತ್ ಹೋದೆ ಅಂದ್ರೆ 11ಕ್ಕೆ ಬರ್ತಿದ್ದೇವ್ರಿ ಮನೆಗೆ ಕಾಲ್ ನುಸಾಕುತ್ತೇವ್ ಅಂತ ಹೇಳಿ. ಇಂತ ಸಿಚುವೇಶನ್ ಒಳಗೆ ಮತ್ತೆ ದಾಸೋಹ ಎಷ್ಟು ಅದ್ಭುತ ರೀ. ದಾಸೋಹ ಹುಗ್ಗಿ ತಿಂದನ್ರಿ ಏನಿದೆ ಗಣಪತಿ. ಮತ್ತೆ ಗಣಪತಿ ಒಳಗ ನಾ ಹುಗ್ಗಿ ತಿಂದವ ಅಂದ್ರೆ ನಮ್ಗೆ ಏನು ಭೇದ ಭಾವನೆ ಗೊತ್ತಿದ್ದಿಲ್ಲ ನಮಗ ಅವಾಗ. ಅಂತದ್ರಾಗ ಅವರು ಅಲ್ಲಿ ಪರಿಸರನೇ ಬೇರೆ ಇತ್ರಿ ಅವಾಗ. ಒಂದು ಅಂದ್ರೆ ಒಂದು ಪ್ರೇಮತ್ವ ಏನಂತಾರ ಅದಕ್ಕೆ, ಬಾಂಧತ್ವ ಇತ್ತು ಅವಾಗ್ರಿ. ಅದು ಭೇದ ಭಾವ ಈ ಗಣಪತಿ ನೀವು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತಿದ್ದಿಲ್ಲ. ಅಂದ್ರೆ ಅಷ್ಟು ಸುಂದರ ಇತ್ತು ಅವಾಗ, ಅಷ್ಟು ಅದ್ಭುತ ಇತ್ತು ಅದು. ಎಲ್ಲಾ ಈಗ ಏನ್ ಮಾಡ್ಯಾರ ಗೊತ್ತೇನ್ರಿ, ಹಚ್ಚು ದಣ ಅದ್ರಿಂದ ಯಾಕೆ ಎಲ್ಲಾರ್ಗಿ ಇರಿಟೇಟ್ ಆಗ್ತಿದೆ ಅಂದ್ರೆ ಶಬ್ದ ಮಾಲಿನ್ಯ. ಮತ್ತೆ ಪೇಷಂಟ್ಗೆ ಹೇಳಿದ್ರಲ್ಲ ಎಲ್ಲ ಗೊತ್ತಿದೆ ಎಲ್ಲಾರ್ಗಿ, ಈ ತರ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಈಗ ಅವ್ರೇನಂದ್ರೆ ಅಜಾನ್ ಹೊಡಿತೀರಿ ನೀವು, ನಾವ್ಯಾಕ DJ ಹಚ್ಬಾರ್ದು, ಯಾರು ಬೇಡ ಅಂದಿಲ್ಲ DJ ಹಚ್ಚಲಿಕ್ಕೆ. ಅದು ಒಂದ್ ಲಿಮಿಟ್ ಇರ್ತೈತಿ. ಇನ್ನೊಬ್ರಿಗೆ ಡಿಸ್ಟರ್ಬೆನ್ಸ್ ಆಗ್ಬಾರ್ದು. ಈಗ ಅಜಾನ್ ನೋಡ್ರಿ ಎಷ್ಟೋ ವರ್ಷಗಳಿಂದ ಇದೆ ಅಜಾನ, ಯಾರಿಗೂ ಅಷ್ಟು ಡಿಸ್ಟರ್ಬೆನ್ಸ್ ಆಗುದಿಲ್ಲ. ಬಟ್ ಇವ್ರು ಮಾಡ್ತಿದಾರೆ. ನಂದೇನ್ರಿ DJ ಈಗ ನಾವು ಬ್ಯಾಡೆ ಅಂತ ನಾವು ಹೇಳಂಗಿಲ್ಲ. ನಾವು DJ ಅಲ್ಲಿ ಅಜಾನ್ ಅಲ್ಲಿ ಎರಡು ಡಿಸ್ಟರ್ಬ್ ಆಗೋ ಹಂಗ ಹಚ್ಚಬಾರ್ದು. ಇನ್ನೊಂದು ಕಮ್ಯುನಿಟಿಗೆ ಅದಕ್ಕೆ ಇರಿಟೇಟ್ ಆಗ್ಬಾರ್ದು, ಮತ್ತೆ ಅದು ಪ್ರಚೋದನಕಾರಿ ಆಗ್ಬಾರ್ದು. ಇನ್ನೊಂದು ಕಮ್ಯುನಿಟಿಗೆ ಅದು ಪ್ರಚೋದನಕಾರಿ ಆಗ್ಬಾರ್ದು ಮತ್ತು ಡಿಸ್ಟರ್ಬೆನ್ಸ್ ಆಗ್ಬಾರ್ದು. ಈ ಅಂದ್ರೆ ಒಂದು ಪೊಲೈಟಿನ ಹೋಗುದ್ರಿ. ಈಗ ನೋಡ್ರಿ ಟ್ರಾಫಿಕ್ ಡಿಸ್ಟರ್ಬೆನ್ಸ್ ಆಗ್ತೈತಿ. ಈಗೆಲ್ಲ ಬಹಳ DJ ಇಂದ ಬಹಳ ಇದು ಅನಾನುಕೂಲ ಇದೆ. ಈಗ ನೋಡ್ರಿ, ಈಗ ಅದು ಡ್ರಮ್ ಇರ್ತಾ ಇದೆ, ಡ್ರಮ್ ಅದು ಅದೆಲ್ಲ ಮಾಡಿದ್ರೆ ನಾವು ನೋಡಕ್ ಬರ್ತೇವ್ರಿ. ಎಲ್ಲಾ ಲೇಡೀಸ್ ಫ್ಯಾಮಿಲಿ ನೋಡ್ಲಿಕ್ ಬರ್ತೈತಿ. ಹೆಂಗ್ ಚಂದ ಕುಣಿ ಹಾಕ್ತಾರ ಹುಡುಗಿಯರು ಹುಡುಗರು. ಅದು ಈಗ ನೀವು ಇದು ಡ್ಯಾಂಗೋ ಹೊಡ್ಯಾದ್ರಿ, ಡಿಜೆ ಹೇಳಂಗ್ ಬರೈತೆ. ಈಗ DJ ಹೊಡಿತಿರಲ್ಲ ನೀವು, ಧನಕ ಧುನ್ಕ ಈಗ ಫ್ಯಾಮಿಲಿಯವ್ರು ಬಂದ್ ಕುಣಿತಾರನ್ರಿ. ಫ್ಯಾಮಿಲಿಯವ್ರು ದೂರ ಇರ್ತಾರೆ. ಮೊದ್ಲ ಈಗ ನೀವು ಫ್ಯಾಮಿಲಿ ಜೊತೆ ಹಬ್ಬ ಆಚರಣೆ ಮಾಡೋದು ಎಷ್ಟು ಅನುಭವ ನೋಡಿದ್ರೆ. ಕೆಲವೊಬ್ರು ಈದ್ ಮಿಲಾದ್ ಯಾಕೆ ಮಾಡಿರತ್ ಅದಕ್ಕೂ ಕ್ವಶನ್ ಮಾಡ್ಲಿಕ್ಕತ್ತಿದ್ರಿ. ಅವ್ರಿಗೂ ಯಾಕೆ ತೆಗಿದಿರತ್ ಅವ್ರಿಗೂ ಅದ. ಬಟ್ ಇದು ಗಣಪತಿ ಜೋರ್ ಹೆಂಗ್ ಮಾಡ್ತಿದ್ವಿ ನಾವು, ಇವ್ರದ್ದು ಅದ ರೀ ಮಾತಲ್ಲಿ.
ಬಟ್ ನಾ ಏನ್ ಹೇಳ್ಬೇಕಂತೀನಂದ್ರಿ ಇದು ಭಕ್ತಿ ಅಲ್ರಿ, ಡಿಜೆ ಗಿಜೆ ಇದು ವೆಸ್ಟರ್ನ್ ಕಲ್ಚರ್ ಬಂದದ. ಇದರಿಂದ ನಿಮ್ಗ ಗಣಪತಿ ಆಶೀರ್ವಾದ ಸಿಗುದು ಕಠಿಣ ಅದ ರೀ. ಇದು ಐಟಮ್ ಸಾಂಗ್ ಹಚ್ಚಿ ಕುಣಿಯೋದು, ಕುಡಿಯೋದು, ಇದರಿಂದ ಯತ್ನಾಳ್ ಅವ್ರು ಹೇಳ್ಯಾರಿ ಕುಡಿದು ಕುಣಿಬೇಡ ಅಂತ ಹೇಳಿ. ಬಟ್ ಜನ ಕೇಳಂಗಿಲ್ರಿ, ಜನ ಕೇಳ್ಬೇಕಲ್ರಿ, ಯತ್ನಾಳ್ ಅವ್ರ ಮಾತು ಕೇಳ್ಬೇಕಲ್ಲ ಜನ. ಅದು ಏನಂತಿರ್ಲ ಭಕ್ತಿ ಅಲ್ರಿ, ಇದು ಡಿವೋಷನ್ ಅಲ್ಲ. ಯಾಕಂದ್ರೆ ಡಿವೋಷನ್ ಸಾಂಗ್ಸು ಹಚ್ಚಂಗಿಲ್ಲ. ಯಾಕಂದ್ರೆ ಡಿಜೆ ಒಳಗ್ ಡಿವೋಷನ್ ಸಾಂಗ್ ಸೂಟ್ ಆಗಲ್ರಿ ಅದು ಹೇಳ್ಬೇಕಂದ್ರ. ನಾ ಹೇಳ್ಬೇಕಂದ್ರ ಒಂದು ಭಕ್ತಿ ಬಂತ ತಿಕೋರಿ. ಒಂದ್ ಸರ್ತಿ ಯತ್ನಾಳ್ ಅವ್ರಿಗೆ ಹೇಳ್ತೀನಿ ನಾನು, ನೀವು ಒಂದ್ ಸರ್ತಿ ಭಕ್ತಿದ ರುಚಿ ಕಂಡ್ರಂತ ತಿಕೋರಿ, ಇದು ಹಿಂದೂ ಮುಸ್ಲಿಂ ಮಾಡೋದು ನೀವೇ ಬಿಡ್ತೀರಿ ಖುದ್. ಅಮಿತ್ ಬೈ ಡ್ರಮ್ ತರ್ಸಲ್ರಿ, ಕೋಲಾಪುರದ ಡ್ರಮ್ ಬರ್ತಾವ, ಭಾರಿ ಬ್ಯಾರಲ್ ಡ್ರಮ್ ಬರ್ತಾವ. ನಾವು ನೋಡ್ಲಿಕ್ಕೆ ಆನಂದ ಅನಿಸ್ತದೆ. ಲೇಡೀಸ್ ಲೇಡೀಸ್ ಇವ್ರಿಗೆ ಕರ್ಸಿದ್ರಲ್ರಿ, ಇವ್ರು ಯಾರ ಮ್ಯಾರಥಾನ್ ಕರ್ಸಿದ್ರಲ್ರಿ, ಡ್ರಮ್ ಸಾಂಗ್ಲಿ ಮಿರಜ್ ಎಲ್ಲಿದ್ ಬರ್ತಾವ್ರಿ ಡ್ರಮ್ಗಳು, ಅವು ಡ್ರಮ್ ತರ್ಸಿದ್ರು ಎಷ್ಟು ಭಾರಿ ಆನಂದ. ಅಂದ್ರೆ ಒಂಥರ ನೋಡ್ಲಿಕ್ಕೆ ಆನಂದ, ಅವ್ರಿಗೂ ಒಂದು ಉಪಜೀವನ ಆಗ್ತದ್ರಿ, ಇವ್ರಿಗೂ ಇದು ಆಗ್ತದ. ಇದೇ ಪೊಲೀಸರು ಇದೆ ಅನ್ಲಿಕತ್ತಾರಿ. ನಾ ಕೇಳಿದೆ ಇಲ್ಕಲ್ ಅಲ್ಲಿ ಬಿಜಾಪುರದಾಗಲಿ ಅವ್ರದ್ದು ಅಭಿಪ್ರಾಯ ಇದೇ ಅದ. ಈಗ ಹೇಳ್ಬೇಕಂದ್ರೆ ಇವ್ರು ಯತ್ನಾಳ್ ಅವ್ರ ಟೈಪ್ ಇನ್ನೊಬ್ರು ಪ್ರಮೋದ್ ಮುತಾಲಿಕ್ ಹತ್ತಿದಾರಿ. ಅವರು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಾರಿ, ಅವ್ರು ಐಟಮ್ ಸಾಂಗ್ ಹಚ್ಚಬೇಡ್ರಿ, ಅಂತದ್ ಅಸಹ್ಯಕಾರದ ಸಾಂಗ್ ಹಚ್ಚಬೇಡ್ರಿ, ಏನು ಮಾಡಬೇಡ್ರಿ, ಭಜನೆ ಡಿವೋಷನ್ದಾಗೆ ಇರತ್ತೆ. ಇವ್ರು ಪ್ರಮೋದ್ ಮುತಾಲಿಕ್ ಹೇಳ್ಯಾರಿ. ಇವ್ರದೈತಲಿ ಇವ್ರಿ ಅವರು ಹಿಂದೂ ಮುಸ್ಲಿಂ ಮಾಡವ್ರಿ, ಅವ್ರಿಗೂ ಸ್ವಲ್ಪ ಬುದ್ಧಿ ಬಂದದ್ರಿ ಹೇಳ್ಬೇಕಂದ್ರೆ ಟೈಮ್ ಜೋಡಿ. ಹಾ ರೀ, ಟೈಮ್ ಜೋಡಿ ಯತ್ನಾಳ್ ಅವ್ರಿಗೂ ಬುದ್ಧಿ ಬರ್ತದ ಅಂತ ಹೇಳಿ ನಾವು ಮಾತಾಡ್ಲಿಕತ್ತೀವ್ರಿ, ಮತ್ತೇನಿಲ್ಲ. ಅವರು ನಾವು ನೋಡ್ರಿ ಹೇಳ್ಬೇಕಂದ್ರ ಸನಾತನ ಹಿಂದೂ ಧರ್ಮ ಒಳಗ ಒಬ್ಬ ವಾಲ್ಮೀಕಿ ಯಾರಿದ್ರು ಅವ್ರು ಪೈಲಾ ಅಂದ್ರ ಬ್ಯಾರೆ ಹೆಸರಿತ್ರಿ ಅವ್ರದ್ದು. ಅವ್ರು ಕಾಡ್ದಾಗ ಬಂದವ್ರದ್ದು ರುಂಡ ಕಟ್ ಮಾಡಿ ಇದು ಮಾಡ್ತಿದ್ರಿ. ಅವ್ರು ನಾರಾಯಣ ಸಿಕ್ಕದಾಗ ಅವ್ರು ರಾಮಾಯಣ ಬರ್ದ್ರಿ. ಅವು ಹಂಗ್ ಕನ್ವರ್ಸೇಷನ್ ಆಯ್ತು. ಹೆಂಗ ವಾಲ್ಮೀಕಿಗೆ ನಾರಾಯಣ ಸಿಕ್ಕಿ ಅವ್ರು ಚೇಂಜ್ ಆದ್ರು, ಹಂಗ ನಮ್ಮ ಮಾತು ಕೇಳು ಯತ್ನಾಳ್ ಅವ್ರು ಚೇಂಜ್ ಆಗ್ತಾರ ಅಥವಾ ಬ್ಯಾರೆಯವ್ರು ಯಾರು ಸಿಕ್ಕ ಚೇಂಜ್ ಆಲಿ ಅಂತ ಹೇಳಿ ನಾವು ಬಯಸ್ತೀವ್ರಿ, ಮತ್ತೇನಿಲ್ಲ. ಸಿಗ್ತಾರ್ರಿ ರಸ್ತಾ ಒಳಗೆ, ಸಿಗ್ಲದ್ ಬಯಸ್ತೀವ್ರಿ ನಾವು, ಅಷ್ಟೇ ಸಿಗ್ಲದ್ ಬಯಸ್ತೀವಿ. ಇನ್ನೊಂದು ಹಿಂದಗಡೆ ಏನಂದ್ರು, ಯಾವೊಬ್ಬ ಹುಡುಗರಿ ಅವ ಮೊಹಮ್ಮದ್ ಅಂತ ಹೇಳಿ ಏನು ಯತ್ನಾಳ್ ಅವ್ರ ಮುಂದೆ ಕ್ವಶನ್ ಏನು ಕೇಳಿಗೆ ಬಂದಿದ್ರಿ ಅವ ಫೋನ್ ಹಿಡ್ದಿ. ಅದಕ್ಕೆ ಅವ್ರು ಏನಂದ್ರ ಗೆಟ್ ಔಟ್ ಅಂತಂದು ರಾಮನ್ ಜೋಡಿ ಮೊಹಮ್ಮದ್ ಏನ್ ಕೆಲಸ ಅಂತಂದ್ರಿ. ಅವ್ರು ಸ್ಟಾರ್ಟಿಂಗ್ ರಾಮನ್ ಗೌಡ ಅಂತ ಏನೋ ಅಂತ ಹೇಳಿ ರಾಮ್ ಅಂತಂದ್ರಿ. ನೋಡ್ರಿ, ರಾಮತ್ ಹೆಸರು ಇಟ್ಕೋದಿನ್ ರಾಮ್ ಆಗೋದಿತ್ತಂದ್ ಎಲ್ಲಾರ ತಮ್ಮ ಮಕ್ಕಳ ಹೆಸರು ಕೃಷ್ಣ ರಾಮ ಅಂತ ಇಡ್ತಿದ್ರಿ, ಹೌದಿಲ್ರಿ? ಈಗ ನಂದು ಅಮಿತ್ ಹೆಸರು ಗಣಪತಿ ಹೆಸರು ಹೆಸರು ಇಡೋದ್ರಿಂದ ಗಣಪತಿ ಗುಣಗಳು ಬರಂಗಿಲ್ರಿ. ಅದ್ರ ಸಂಬಂಧ ಕಷ್ಟ ಪಡ್ಬೇಕಾಗ್ತದ್ರಿ. ಅವಾಗಷ್ಟೇ ನೀವು ರಾಮನ್ ಗುಣಗಳು ನಿಮ್ ಒಳಗ್ ಬರ್ತದ್ರಿ. ನೀವು ರಾಮ್ ಇಲ್ಲೇ ಇಲ್ಲ ಅಂದ್ರೆ ರಾಮ್ ಮೊಹಮ್ಮದ್ ಎಲ್ಲಿಂದ ಬಂದ್ರಿ? ಖರೇನಿ ಇವತ್ತಿನ ದಿವ್ಸ ರಾಮ್ ಬಂದ್ರಂತಿಕೋರಿ ಬಿಜಾಪುರ್ಗೆ. ರಾಮ್ ಏನಂತಿರ್ಲ ವಿಷ್ಣು ಅವತಾರ್ ಬಂದ್ರಂತಿಕೋರಿ ಬಿಜಾಪುರಿಗೆ. ಅವ್ರು ಫಸ್ಟಿಗೆ ಬಂದ್ ಮೊಹಮ್ಮದ್ಗೆ ಮಾತಾಡಿಸ್ತಾರ್ರಿ. ಅದು ಬರ್ದ್ ಕೊಡ್ತೀನಿ ನಿಮ್ಗೆ ಹೇಳ್ಬೇಕಂದ್ರೆ. ಯಾಕಂದ್ರ ರಾಮನವ್ರು ಏನಿದಾರ ನೋಡ್ರಿ, ಅವ್ರು ಯಾರಿಗೂ ಭೇದ ಭಾವ ಅನ್ನೋದು ಮಾಡೇ ಇಲ್ಲ. ರಾಮಚರಿತ ಮಾನಸ್ ಓದ್ರಿ, ಭೇದ ಭಾವ ರಾವಣಗೂ ಮಾಡಿದ್ದಿಲ್ಲ, ಅವ್ರು ಹೆಂಡತಿ ಅಪಹರಣ ಮಾಡದವ್ರಿಗೂ ಮಾಡಿದ್ದಿಲ್ಲ. ಇದು ಯತ್ನಾಳ್ ಗೌಡ್ರು ಪಲ್ಟುರಾಮ್ ಡಬಲ್ ಗೇಮ್ ಮಾಡ್ತಾರೆ, ಗೊತ್ತೈತಿ. ಅವತ್ತೆ ಮಹಾನಗರ ಪಾಲಿಕೆ ಎಲೆಕ್ಷನ್ ಐತಲ್ಲ, ಅವತ್ ಕಾರಣ ಕೂತು ಏನಂದ್ರ ಅವ್ರು, अब जात पात नहीं करेंगे, अब जात पात नहीं करेंगे, दोनों साथ करेंगे, सब काम करेंगे बोल के। और मोहम्मद राम के पास कहीं को आता ऐसा बोले तो कैसा साहब है? दोनों भी बात है, चिप भी पट भी पता है, बीच बोले तो कैसा चलता है? दोनों बोले तो कैसा है? ಎಲ್ಲ ನೀವೇ ಮಾತಾಡೋರು ಅಂದ್ಮೇಲೆ ನಾವು ಹುಚ್ಚರದ ಜನ ಕೇಳೋರು. ಇದೆರಡು ನೀವೇ ಹೊಡಿತೀರಪ್ಪ ಇಲ್ಲಿ ಮೊದಲು ಜನ ಪಾಪ. ನಿಮಗೆ ಕಟ್ಟರ್ ಬಿಜೆಪಿ ಓಟ್ ಹಾಕ್ರಿ. ಈಗ ಬಿಜೆಪಿಗೆ ಕಟ್ಟರ್ ಬಿಜೆಪಿ ಅವರು ರಾಮನಗರ್ ಏರಿಯಾದವರು ಕಟ್ಟರ್ ಬಿಜೆಪಿ ಅವರು ಓಟ್ ಹಾಕಿದ್ರು. ಮತ್ತೆ ಇನ್ನೊಂದು ಅದು ಸದಾಶಿವ ನಗರ ಲಕ್ಷ್ಮೀನಗರ ಕಡೆ ಬರ್ತಿದ್ರು. ಎಲ್ಲಾ ಮನ್ಯಾಗ ನೀರ್ ನಿಂತಾವ್ರಿ. ಪಾಪ ಈಗ ಅವರು ಕಟ್ಟರ್ ಬಿಜೆಪಿ ಅಂತ ಹೇಳ್ತಾರ, ಅವ್ರು ನಾವು ಕಟ್ಟರ್ ಬಿಜೆಪಿ ಅಂತ ಹೇಳ್ಕೊತಾರ ಅವ್ರು. ಬಟ್ ಅವ್ರ ಕಡೆ ಏನಾದ್ರೂ ಸಹಾಯ ಮಾಡ್ಲಿಕ್ಕೆ ಹೋದ್ರ ಆಯ್ತು ಅನ್ಕೊಡ್ರಿ. ಮತ್ ನೀವ್ ಕಟ್ಟರ್ ಬಿಜೆಪಿ ಅಂತೀರಿ, ಅಟ್ಲ ಅವ್ರಿಗಾರ ಸಹಾಯ ಮಾಡಕ್ ಹೋಗಿರೇನ? ಹಿಂದೂ ಮುಸ್ಲಿಂ ಅಂದ ಬಿಡ್ರಿ, ಅಟ್ಲೀಸ್ಟ್ ಯಾರು ನಿಮ್ಗೆ ಸಹಾಯ ಮಾಡಿದಾರೆ, ಓಟ್ ಹಾಕಿದಾರೆ, ಅಟ್ಲೀಸ್ಟ್ ಅವ್ರಿಗಾರ ಹೋಗಿ ಏನಾದ್ರು ಸ್ವಲ್ಪ ನೋಡಿ ಅವ್ರು ಕೇಳ್ಬೇಕಿಲ್ರಿ. ಅವ್ರ ಸ್ಥಿತಿ ಗಂಭೀರ ಇತ್ತಿರ್ತಾವಲ್ಲ. ಇದಕ್ಕ ವಿಷಯ ಕರೆಕ್ಟ್ ತೆಗದಿರಿ ನೀವು. ಯಾಕಂದ್ರೆ ಯತ್ನಾಳ್ ಅವ್ರ ಕೈ ಹರ್ಸ್ಕೊಂಡಾರಿ. ಎದಕ್ಕಂದ್ರ ಅವ್ರದ್ದು ಒಂದೇ ಮಾತ ಸ್ಟೇಟ್ ಗೌರ್ಮೆಂಟ್ ಇಲ್ಲ, ಮತ್ತ ಬಿಜೆಪಿದಾಗೂ ಇಲ್ಲ ಅವ್ರು, ಮತ್ತ ಅವ್ರದ್ದು ನಡಂಗೆ ಇಲ್ಲ. ಹೇಳ್ಬೇಕಂದ್ರ ಮಾನ್ಯ ಅವರು ಸಿದ್ದರಾಮಯ್ಯಗೆ ಹೇಳಿಗತ್ತಿದ್ರು, ಇದಕ್ಕ ನಿಮ್ಗಿದ್ದಾಗ ನಮ್ ಇಬ್ರು CM-ಗಳು ಹಣ ಕೊಟ್ಟಾರಲ್ಲ ನಿಮ್ಗ ತತ್ತ ಅಂದಿದ್ರಿ. ಅವ್ರು ಬಿಜೆಪಿನೂ ಇಲ್ಲ, ಕಾಂಗ್ರೆಸ್ ಇಲ್ಲ, ಹಣ ಅಂತೂ ಬರಂಗಿಲ್ರಿ.
ಈಗ ಅಲ್ಲಿ ಹೋಗಿ ಏನ್ ಮಾಡೋದು ಅಂತ ಹೇಳಿ ಬಂದಿಲ್ಲ ನನ್ಗೆ ಅನಿಸ್ತದ್ರಿ ಅವ್ರು ಹೇಳ್ಬೇಕಂದ್ರೆ ಬಂದಿಲ್ರಿ ಅವ್ರು ಬಂದಿಲ್ಲ ಮಾತು ತೆಗೆದಿಲ್ಲ ಅದ್ರ ವಿಷಯನೂ ಎತ್ತಿಲಿಕ್ಕೆ ತಯಾರಿಲ್ರಿ ಅವರು. ಇದಕ್ಕೆ ವಿಷಯ ಸ್ಟಾರ್ಟ್ ಯಾವ್ದು ಬರ್ತದ ಅಂದ್ರಿ ಫಸ್ಟ್ ಆಫ್ ಆಲ್ ಏನಂತಿರ್ಲ ಈಗ ಎಂ ಬಿ ಪಾಟೀಲ್ ಅವ್ರದ್ದು ಬರ್ತದ್ರಿ. ಯಾಕಂದ್ರೆ ಅವ್ರು ಉಸ್ತುವಾರಿ ಸಚಿವರು ಇದಾರ್ರಿ, ಉಸ್ತುವಾರಿ ಸಚಿವರು ಇದಾರ, ಅವ್ರದೇ ಗೌರ್ಮೆಂಟ್ ಅದ. ಮತ್ತು ಅವರು ಪಾರ್ಟಿ ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಹಾಕದವರು ರಾಮನಗರದಾಗೂ ಇದಾರ್ರಿ. ಈಗ ಇದು ಗೊತ್ತಿಲ್ರಿ ನಂಗೆ, ಸಾಯಿ ಪಾರ್ಕ್ ಅಪೋಸಿಟ್ ಅಂದ್ರಲ್ಲ ಯಾವ್ದು ಅದ್ರ ಬಗ್ಗೆ ಗೊತ್ತಿಲ್ರಿ ನಂಗೆ. ಅವರು ಕಟ್ಟ ಬಿಜೆಪಿ ಇರ್ಬೋದು, ಇದಾರ ಅನಿಸ್ತದ. ಬಟ್ ಇಲ್ಲಿ ಇದಾರಿ ಮುಸ್ಲಿಂ ಮಂದಿ ಇದಾರ ರಾಮನಗರ ಒಳಗ. ಅವ್ರು ಓಟ್ ಬಿದ್ದದ್ರಿ ಕಾಂಗ್ರೆಸ್, ಇಲ್ಲ ಅನ್ಲಿಕ್ಕೆ ಬರಂಗಿಲ್ಲ. ಬಟ್ ಇನ್ ನೋಡ್ರಿ ನೀವು 50,000 ರೂಪಾಯಿ ಮನಿ ಕೊಟ್ರು ಒಳ್ಳೆ ಮಾತದ. 2 ಮನಿಗೆ ಅವ್ರು ಬಹಳ ನೀಡಿ ಇದ್ರು, ಕೊಟ್ರು ಒಳ್ಳೆ ಮಾತದ. ಬಟ್ ನಾ ಏನ್ ಹೇಳ್ಬೇಕಂತೀನಂದ್ರಿ, ಉಸ್ತುವಾರಿ ಸಚಿವರದ್ದು ಫಂಡ್ಸ್ ನೀವು ಅಲೋಕೇಟ್ ಮಾಡ್ಬೇಕಾಗ್ತದ್ರಿ. ಯಾಕಂದ್ರ ಬರೀ ರಾಮನಗರ್ ಅಷ್ಟೇ ಹೇಳ್ರಿ, ಕೆಲವೊಂದು ಮೀಡಿಯಾ ತೋರ್ಸಿಲ್ರಿ ಹೇಳ್ಬೇಕಂದ್ರ ಬ್ಯಾರೆ ಕಡೆ. ಎಲ್ಲೆಲ್ಲಿ ಹೇಳ್ರಿ? ಹಾ, ನಿಸಾರ್ ವಾರ್ನಡಿ 30 ಮತ್ತ ವಾರ್ಡ್ ನಂಬರ್ 30, 28, ಹಾ 20. ಹಾ ವಾರ್ಡ್ ನಂಬರ್ 30, 28, 20 ಇವು ಕಾಂಗ್ರೆಸ್ ವೋಟ್ ಮಾಡಿದವ್ರು ಇದಾರೆ. ಇವ್ರ ಸಂಬಂಧ ಒಂದ್ ಸೊಲ್ಯೂಷನ್ ಕೊಡ್ಬೇಕಾಗ್ತದ್ರಿ. ಯಾಕಂದ್ರೆ ಊರಾಗವ ಇವು ವಾರ್ಡ್ಗಳು. ನೀವು ಇದ್ರ ಸಂಬಂಧ ಎಂ ಬಿ ಪಾಟೀಲ್ ಅವ್ರನ್ನೇ ಏನಂತಿರ್ಲ ಈ ಕೆಲಸ ಮಾಡ್ಬೇಕಾಗ್ತದ್ರಿ. ಯಾರೂ ಮಾತಾಡ್ಲಿಕತ್ತಿಲ್ಲ, ಯಾಕಂದ್ರೆ ಅವ್ರಿಗೇನು ವಿಶ್ವಾಸ ಅದ್ರಿ ಮಾಡ್ತಾರತ್ತ ಹೇಳಿ. ಅದಕ್ಕೆ ಅವ್ರ ಹೆಸರು ತಗೋಲಿಕ್ಕೆ ತಯಾರಿಲ್ಲ. ಮತ್ತು ಇವರಿಗೆ ಅಪ್ರಿಷಿಯೇಟ್ ಮಾಡಬೇಕಾಗ್ತದ್ರಿ. ಯಾರಿಗಂದ್ರೆ ಇವು SDP ಅಲ್ಲಿ MIM ಅಲ್ಲಿ ಅವರು ಫ್ರಂಟಿಗೆ ಬಂದು ಇವು ಬೇರೆ ಬೇರೆ ರೋಡ್ ಸಂಬಂಧ ಒಂದು ಅವಾಜ್ ಎತ್ಯಾರಿ. ಹೇಳ್ಬೇಕಂದ್ರೆ ಅವಾಜ್ ಎತ್ಯಾರ ಮಾಡ್ರಿ ಅಂತ ಹೇಳಿ. ನೀವು ಅಲ್ಟರ್ನೇಟಿವ್ ಆಗಿ ಬಂದ್ರೆ ಕಾಂಗ್ರೆಸ್ ಅವ್ರ ಅಂಜಿ ಮಾಡ್ತಾರ್ರಿ ಕೆಲಸ. ಅಲ್ರಿ ಎಂ ಬಿ ಪಾಟೀಲ್ ಅಂಜಿ ಮಾಡ್ತಾರಂತೀರಿ ನೀವು. ಲಾಸ್ಟ್ ಏರಿಯಾ ಆಗಿತ್ತಲ್ರಿ ರಾಮನಗರ ಬಿದ್ನೂರ್ ಪೆಟ್ರೋಲ್ ಪಂಪ್, ಎಷ್ಟು ರೋಡ್ ಅಲ್ಲಿ ನೀರು. ಎಂ ಬಿ ಪಾಟೀಲ್ ಬಂದಿದ್ರಲ್ಲ, ಒಟ್ಟ ಸಭೆ ಮಾಡಿ ಹೋದ್ರು. ಇಲ್ಲ ಮಾಡ್ತೀನಿ ಮಾಡುನು ಅಂತಂದ್ರು, ಮಾಡುನು ಹೋದ್ರು. ಮತ್ ಏನದ ಅವ್ರ ಅದ್ರ ಬಗ್ಗೆ ಏನಂದ್ರೆ ಕೇಳಿದೀನಿ ನಾನು. ಅವ್ರ ಏನ್ ಎಂ ಬಿ ಪಾಟೀಲ್ ಅವ್ರು ಏನಂತಾರಂದ್ರ, ರಾಮನಗರದೇ ಅಲ್ಲಿ ಈ ಕಡೆ ನೀವು ಬಿದ್ನೂರ್ ಪೆಟ್ರೋಲ್ ಪಂಪೇ ಅಲ್ಲಿ ನಾವು ಮಾಡ್ಲಿಕ್ಕೆ ಹೋಗಿದ್ದೀವಿ, ಇವ್ರು ಸ್ಟೇ ಆರ್ಡರ್ ತಂದ್ರು ಅಂತ ಹೇಳ್ತಾರ್ರಿ ಅವ್ರು. ನಾ ವಿಡಿಯೋದಾಗ ನೋಡಿದ್ದೆ, B News S News ಆಗೇ ನೋಡಿದ್ದೀರಿ ನಾನು. ನೀವು ಅಲ್ಲಿ ಜನಾನೇ ಸ್ಟೇ ಆರ್ಡರ್ ತಂದ್ರೆ ನಾ ಕೆಲಸ ಹೆಂಗ್ ಮಾಡ್ಬೇಕು ಅಂತ ಅವ್ರು ವಿಡಿಯೋದಾಗ ಹೇಳಿದ್ರಿ. ಇದನ್ನು ಕರೆಕ್ಟ್ ಅದ್ರಿ ಮಾತು? ಅಲ್ರಿ ಕರೆಕ್ಟ್ ಐತಿ. ಈಗ ನೀವು ಒಂದ್ ಮನಿದ್ ನೋಡ್ತಿರೋ ಅಥವಾ ಒಂದು ಕಾಲನಿ ನೋಡ್ತಿರೋ? ಅದೇ ರೀ. ಮತ್ತೆ ನೀವು ಸರ್ಕಾರದಲ್ಲಿ ಇದೀರಿ, ನೀವು ದೊಡ್ಡ ವ್ಯಕ್ತಿ. ಎಂ ಬಿ ಪಾಟೀಲ್ ದೊಡ್ಡ ಕರ್ನಾಟಕದ ದೊಡ್ಡ ಮೇಧಾವಿ, ದೊಡ್ಡ ರಾಜಕಾರಣಿ. ನೀವು ಕೋರ್ಟ್ದಲ್ಲಿ ಹೇಳ್ಬೇಕು, ನಮ್ದು ದೊಡ್ಡ ವೋಟ್ ಬ್ಯಾಂಕ್ ಇದೆಯಪ್ಪ. ನೀವು ಒಂದು ವೋಟ್ ಬ್ಯಾಂಕ್ ನಾಯಕ ಕೇಳಿ, ಎಲ್ಲಾರ ಮನ್ಯಾಗ ನೀರ್ ನಿಂತಾವಲ್ಲಿ, ನಿನ್ ಮನ್ಯಾಗ ನೀರ್ ನಿಂತಿಲ್ಲ, ನೀವು ನನ್ ಕಂಪೌಂಡ್ ದಾಗ ಬರ್ಬೇಡ್ರಿ ಅಂದ್ರೆ ಸುಪ್ರೀಂ ಕೋರ್ಟ್ ಹೋಗಿ ತರ್ಬೇಕು ಆರ್ಡರ್. ನೀವು ತಂದ್ ಹೊಡಿಬೇಕು, ಪೂರಾ ಮನಿ ಹೊಡಿಬೇಕು ಅವಂದ. ಈಗ ನೀವು ಒಬ್ಬರದ್ದು ವಿಚಾರ ಮಾಡ್ತಿರೋ, ಇಡೀ ಕಾಲನಿದ್ ವಿಚಾರ ಮಾಡ್ತೀರಿ? ನೀವು 1000 ವೋಟದ ವಿಚಾರ ಮಾಡ್ತಿರೋ, ಏನ್ 1 ವೋಟಿಂದ ವಿಚಾರ ಮಾಡ್ತೀರಿ? 1000 ವೋಟಿಂದ ವಿಚಾರ ಮಾಡ್ಬೇಕಲ್ರಿ. 1000 ವೋಟಿಂದ ವಿಚಾರ ಮಾಡಿ ಅದೊಂದು ಚಲಬೆ ಅನ್ನೋದು ಚಲಬೆ ನಿಗಲ್ಬೆ ಅನ್ಬೇಕಾಗಿತ್ತು, ಮಾಡ್ಬೇಕಾಗಿತ್ತು. ನಂದೇನು ಪ್ರಶ್ನೆ, ಎಂ ಬಿ ಪಾಟೀಲ್ ಅವಾಗೆ ಮಾಡಿದ್ರೆ ಇದು ಪ್ರಾಬ್ಲಮ್ ಬರ್ತಿಲ್ಲ. ಅದೇ ಹೇಳಕ್ ಬಯಸ್ತೇನ್ರಿ. ಅವ್ರು ಕಮಿಷನರ್ ಮಕ್ಕಳಿಗೆ ಅವರಿಗೆ ತರಾಟೆಗೆ ತಗೊಂಡಿದ್ದಾರೆ. ಬಟ್ ನಾ ಏನ್ ಹೇಳ್ಬೇಕಂತೀನಂದ್ರಿ, ಈಗ ನೋಡ್ರಿ ಕಮಿಷನರ್ ಜನಸಾಮಾನ್ಯರ ಪ್ರೆಷರ್ದಾಗಂತೂ ಬೆಳಂಗಿಲ್ರಿ. ಮತ್ ನಾವು ಕಮಿಷನರ್ಗನು ತಪ್ಪ ಅನಿಸದ್ರಿ. ಯಾಕಂದ್ರೆ ಇವತ್ತು ಇರ್ತಾರ್ರಿ, ನಾಳೆ ಟ್ರಾನ್ಸ್ಫರ್ ಆಗ್ಬಿಡ್ತದ. ನಾವೇನಾರ ಅಂದಿವಂದ್ ನಾಳೆ ದಿವ್ಸ ಟ್ರಾನ್ಸ್ಫರ್ ಆಗ್ಬಿಡ್ತದ ಅವ್ರದ್ದು. ಈಗ ಮೊನ್ನೆ ಬಿಜಾಪುರ ತಿಳ್ಕೊಂಡಿರ್ತಾರ, ಮತ್ ಟ್ರಾನ್ಸ್ಫರ್ ಮಾಡಿಸೋದು ನಮ್ಗೆ ಚಲೋ ಅನ್ಸಂಗಿಲ್ರಿ. ನಾ ಏನಂತೀನಂದ್ರ ಅವ್ರ ಮೇಲೆ ಪ್ರೆಷರ್ ಹಾಕು ಹಕ್ ಯಾರಿಗದರಿ? ಉಸ್ತುವಾರಿ ಸಚಿವ ಅದಾರಿ. ಹೌದಲ್ರಿ? ಈಗ ನಿಮ್ದೇ ಖುದ್ ಮನಿ, ನಿಮ್ದೇ ಓನ್ ಏರಿಯಾ ಒಳಗೆ ಅದ್ ಸಮಸ್ಯೆ ನಡೆದ ಅನ್ನೋ ಹಂಗ ನೀವು ಕಮಿಷನರ್ ಅವ್ರಿಗೆ ಡೈಲಿ ಒಂದ್ ಫೋನ್ ಹೊಡಿಸಿದ್ರಿ. ನಿಮ್ PAಗಳು ಬಹಳ ಮಂದಿ PA ಇದಾರೆ ನಿಮ್ಗೆ, ಅವ್ರ ಕಡೆ ನೀವು ಫೋನ್ ಹೊಡಿಸಿದ್ರಿ ಅಂದ್ರೆ ಕೆಲಸ ಆಗ್ತದ್ರಿ. ಈಗ ಕೆಲವ್ರ ಮನೆ ನೋಡ್ಲಿದ್ದೀನ್ರಿ, ಕಮಿಷನರ್ ಬೈಲಿಕತ್ತಾರಿ ಮೀಡಿಯಾದಾಗ. ಅರ್ಥ ಇಲ್ರಿ ಅದ. ಅವ್ರು ಏನಿಲ್ರಿ, ಅವರು ಸಿಸ್ಟಮ್ ಒಳಗೆ ಧಕ್ಕ ಹೊಡ್ಲಿಕ್ಕಿದ್ದಾರೆ. ಯಾರು DC ಅಲ್ಲಿ ಕಮಿಷನರ್ ಅಲ್ಲಿ ಒಂದು ಕರಪ್ಟ್ ಸಿಸ್ಟಮ್ ಅದ್ರಿ, ಧಕ್ಕ ಹೊಡ್ಕೋತ ಹೊಂಟಾರಿ. ಅವರು ವೈಸ್ ಪೀಪಲ್ ಇದಾರೆ, ಹೇಳ್ಬೇಕಂದ್ರೆ ಶಾಣೆ ಮಂದಿ ಇದಾರ ಅವ್ರು. ನೋಡ್ರಿ ಸರ್, ಇವರು ಕಮಿಷನರ್ ಅಂದ್ರಲ್ಲ ನೀವು, ಎಂ ಬಿ ಪಾಟೀಲ್ ಹೇಳ್ತಾರೆ, ಎಲ್ಲಾರು DC ಹೇಳ್ತಾರೆ, ಪಬ್ಲಿಕ್ ಹೇಳ್ತಾರೆ, ಕಮಿಷನರ್ಗೆ ಕ್ಯಾ ಪಾಗಲ್ ಹೋಗಿ ಭಾಗಜನ ಆತರ ಆಗ್ತೈತ್ರಿ. ಎಲ್ಲಾರು ಹೇಳಿದ್ರೆ ಅವ್ರು ಒಬ್ಬರಿಗೆ ಲೋಡ್ ಕೊಟ್ರೆ ಹೆಂಗ? ಈಗ ಮೇನ್ ಲೀಡರ್, ಮೇನ್ ಜವಾಬ್ದಾರಿ ಯಾರ್ದ? ಎಂ ಬಿ ಪಾಟೀಲ್ ಜವಾಬ್ದಾರಿ. ಅವ್ರು ಆರ್ಡರ್ ಮಾಡ್ಬೇಕ್ರಿ. ನೀವು ಮಾಡ್ರಿ, DC ಅವರ, ನೀವು ಕಮಿಷನರ್ ಮಾಡ್ರಿ, ಒಂದ್ ಫೋನ್ಲೆ ಆರ್ಡರ್ ಮಾಡ್ರಿ ಅಂದ್ರೆ. ಇಲ್ರಿ, ನಾ ಇದು ವಿಡಿಯೋ ಮುಗಿಸ್ಬೇಕಂದ್ರ ಒಂದ್ ಮಾತು ಹೇಳ್ತೀನ್ರಿ. ಏನಂದ್ರ, ಈಗ ನೀವು ಜನಸಾಮಾನ್ಯರು ಹೋಗಿ ಎಂ ಬಿ ಪಾಟೀಲ್ ಅವ್ರ PA ಇದಾರ್ರಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ರಿ, ಎಂ ಬಿ ಪಾಟೀಲ್ ಅವ್ರ ಕಡೆಯಿಂದ ಕಮಿಷನರ್ ಮೇಲೆ ಪ್ರೆಷರ್ ಹಾಕಿಸ್ರಿ ಅಂತ ಹೇಳಿ. ಅವಾಗ ಅದ ಕೆಲಸ ಆಗ್ತದ್ರಿ. ಎಂ ಬಿ ಪಾಟೀಲ್ ಅವರು
ಇಂಡಸ್ಟ್ರಿಯಲ್ಲಿ ಇನ್ನೂ ಮಿನಿಸ್ಟರ್ ಇದ್ದಾರೆ, ಅವ್ರು ಬಿಜಾಪುರದಾಗ ಇರಂಗಿಲ್ಲ, ಅಲ್ಲಿ ಎಲ್ಲೋ ಏರ್ಪೋರ್ಟ್ ಮಾಡಸ್ತೀನಿ ಬೆಂಗಳೂರು ಹೊರಗತ್ತ ಅಲ್ಲಿ ಅಡ್ಯಾಡ್ಲಿಕತ್ತಾರ, ಇಂಡಸ್ಟ್ರಿ ಇನ್ನೂ ತರ್ಸಕತ್ತಾರ ಬಿಜಾಪುರದಾಗ ಅಲ್ಲಿ ಅಡ್ಯಾಡ್ಲಿಕತ್ತಾರ. ಅವರು ಬಿಜಾಪುರ ನಿಮ್ಮ ಏರಿಯಾ ಬಗ್ಗೆ ವಿಚಾರ ಮಾಡೋದು ಅವ್ರ ಪ್ರಿಯಾರಿಟಿ ಲಾಸ್ಟ್ ಇರ್ಬೋದು ಅನಿಸ್ತದ್ರಿ. ಯಾಕಂದ್ರೆ ಬೇರೆ ಕೆಲಸಗಳು ಅವರಿ ಅವ್ರ ಕಣ್ಣಾಗ. 5 ವರ್ಷ ಟರ್ಮ್ ಮುಗಿದ ಮೇಲೆ ನಾ ಇಷ್ಟು ಉದ್ಯೋಗ ಕೊಡಿಸಿದೆ ಅಂತ ಅವ್ರಿಗೂ ಹೇಳೋದವ್ರಿ. ಹೇಳ್ಬೇಕಂದ್ರೆ ಅದಕ್ಕೆ ನಾ ಏನು ಹೇಳ್ಬೇಕಂತೀನಿ ರೀ, ನೀವು ಎಂ ಬಿ ಪಾಟೀಲ್ ಅವ್ರ ಪಿ ಎಗಳಿಗೆ ಬೆನ್ ಹತ್ತೀರಿ, ಅವ್ರು ಎಂ ಬಿ ಪಾಟೀಲ್ ಅವ್ರ ಮೋಟುಸರ ಕೆಲಸ ಆಗ್ತದ ನಾ ಇಚ್ಛೆ ಪಡ್ತೀನಿ ರೀ. ಹೇಳ್ಬೇಕಂದ್ರೆ ಎಂ ಬಿ ಪಾಟೀಲ್ ಅವ್ರಿಗೆ ಯಾಕೆ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ ಅವ್ರು ಉಸ್ತುವಾರಿ ಜಿಲ್ಲೆದ ಉಸ್ತುವಾರಿ. ಇಬ್ರಾಹಿಂ ರೋಜಾ ಡೇಂಜರ್ ಪೊಸಿಷನ್ ಅಲ್ಲಿ ಇದೆ, ಈಗ ಫುಲ್ ನೀರ್ ನಿಂತವ್ರಿ ಅಲ್ಲಿ. ಅಂದ್ರ ಯಾವಾಗ ಕೊಲ್ಯಾಪ್ಸ್ ಆಗ್ತಿದ್ ಗೊತ್ತಿಲ್ಲ. ಈಗ ನಾವು ಇವ್ರಿಗೆ ಹೇಳಿದ್ರೆ ಅವ್ರು ಕೇರ್ ಮಾಡಂಗಿಲ್ಲ. ಎಂ ಬಿ ಪಾಟೀಲ್ ಏನ್ ರಿಕ್ವೆಸ್ಟ್ ಮಾಡತ್ತೀನಿ ಅಂದ್ರೆ ನೀವು ಡೈರೆಕ್ಟ್ ಧಾರವಾಡ ಫೋನ್ ಮಾಡಿ ಕರೆಸ್ರಿ ಅವ್ರಿಗೆ. ಇಲ್ಲೇ ಧಾರವಾಡಕ್ಕೆ ಏನ್ ದೊಡ್ಡ ಬರ್ತಾರ, 10 ಸರಿ ಬಂದಾರ, ಬಂದು ಸೀದಾ ಮೀಟಿಂಗ್ ಮಾಡ್ರಿ. ಜಿಲ್ಲಾಧಿಕಾರಿ, ಕಮಿಷನರ್ ಮತ್ತು ಅವ್ರ ಧಾರವಾಡ ASI ಕೂತು ಅದು ಡೇಂಜರಸ್ ಪೊಸಿಷನ್ ದಾಗ ಅದಾರಿ. ಫುಲ್ ನೀರ್ ಅಲ್ಲಿ ನಿಂತ್ ಬಿಟ್ಟಾವ್ರಿ, ಹೋಗ್ತಾಲೆ ಅಲಿಕಾ ರೋಜಾನು ಅದೇ ರೀ, ಇಬ್ರಾಹಿಂ ರೋಜಾನು ರೀ, ಎರಡೂ. ಈಗ ನೀವು ಸೊಲ್ಯೂಷನ್ ಅಂದ್ರೆ ಈಗ ನಮ್ಮಂತವ್ರು ಹೇಳಿದ್ರೆ ಯಾರು ಕೇರ್ ಮಾಡಲ್ರಿ. ಒಂದು ವೇಳೆ ನೀವು ಹೋಗ್ಲಿ ಬಿಡು ನಂಗೇನ್ ಸಂಬಂಧ ಇಲ್ಲ ಸ್ಮಾರಕಗಳು ಅಂದ್ರೆ ನಿಮ್ಗೆ ಕೇಳಂಗಿಲ್ರಿ ಎಂ ಬಿ ಪಾಟೀಲ್. ನನ್ಗೇನ್ ಸಂಬಂಧ ಇಲ್ಲ ಸ್ಮಾರಕಗಳು ಅಂದ್ರೆ ನಾ ಕೇಳಂಗಿಲ್ರಿ ಎಂ ಬಿ ಪಾಟೀಲ್. ನಿಮ್ ಕರ್ತವ್ಯ, ನಿಮ್ ಇಚ್ಛೆ. ಈ ವಿಡಿಯೋನ ನಾವು ಮಾತಾಡಿದ ಕಂಟೆಂಟ್ ನೋಡಿರ್ತೀರಿ ನೀವು ಆಲ್ರೆಡಿ. ಇದನ್ನ ಸಪೋರ್ಟ್ ಮಾಡ್ಲಿಕ್ಕೆ लाइक कमेंट शेयर माड्री। धन्यवाद। जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।